ಪ್ರಭಾ ಹುಡುಗಾಟವಾಡುತ್ತಾ ಮಾವಿನ ಮರಕ್ಕೆ ಕಲ್ಲುಗಳನ್ನು ಎಸೆಯುತ್ತಿದ್ದ ಗೆಳತಿಯರ ಜೊತೆ ಸೇರದೆ ಒಂಟಿಯಾಗಿ ಪುಸ್ತಕ ಹಿಡಿದು ಕುಳಿತಿದ್ದಳು. ರಯ್ಯನೆ ಬಂದ ಕಲ್ಲು ಪ್ರಭಾಳ ಹಣೆಗೆ ಬಡಿದ ಒಡನೆ ರಕ್ತ ಚಿಲ್ಲೆಂದು ಹೊರಗೆ ಪ್ರವಹಿಸಿತು. ಇಷ್ಟೊತ್ತು ಹುಡುಗಾಟವಾಡುತ್ತಾ ಮಾವಿನಕಾಯಿಯನ್ನು ಬೀಳಿಸುವುದರಲ್ಲಿ ಮಗ್ನರಾಗಿದ್ದ ಹುಡುಗಿಯರ ಗುಂಪೆಲ್ಲ ಪ್ರಭಾಳ ಬಳಿ ಓಡಿ ಬಂತು. ಅಯ್ಯೋ, ಎಂಥ ಕೆಲಸ ಆಗೋಯ್ತೆ! ಶರತ್ ಕಟ್ಟಿಕೊಂಡು ಕಾಯಿ ಬೀಳಿಸೋಕೆ ಹೋದವರಿಗೆ ಕಲ್ಲು ಈ ಕಡೆ ಬರುತ್ತೆ ಅನ್ನೋ ಜ್ಞಾನವೇ ಇರಲಿಲ್ಲ ಎಂದು ಕುಮಾರಿ ಹಲುಬಿದಾಗ ಮಂಜುಳಾ ರೇಗಿಬಿಟ್ಟಳು. ಈಗ ಅದಲ್ಲ, ಮೊದಲು ಆಸ್ಪತ್ರೆಗೂ ಕ್ಲಿನಿಕ್ಕಿಗೂ ಕರ್ಕೊಂಡು ಹೋಗಿ ಔಷಧಿ ಹಾಕಿಸಿ ಆಮೇಲೆ ಮಿಕ್ಕ ವಿಷಯ ಮಾತಾಡೋಣ ಎಂದಳು. ಮಂಜುಳಾ ಅವಳ ಹಣೆಯಿಂದ ಒಸರುತ್ತಿದ್ದ ರಕ್ತವನ್ನು ತನ್ನ ಕರ್ಚಿಪ್ನಿಂದ ಒರೆಸಿ ಕುಮಾರಿಯ ಕರ್ಚಿಪನ್ನು ಅವಳ ಹಣೆಗೆ ಬಿಗಿದಳು. ಇದೇನು ಮಾಡುತ್ತೆ ಬಿಡ್ರೆ, ಮನೆಗೆ ಹೋಗಿ ಔಷಧಿ ಹಾಕ್ತೀನಿ ಎಂದು ಎದ್ದ ಪ್ರಭಾಳನ್ನು ಬಲವಂತದಿಂದ ಕರೆದೊಯ್ದರು ಪ್ರಶಾಂತ್ ಕ್ಲಿನಿಕ್ಗೆ. ಇನ್ನು ಡಾಕ್ಟರೇ ಬರದಿದ್ದರಿಂದ ರೋಗಿಗಳು ಸಾಲುಗಟ್ಟಿ ನಿಂತಿದ್ದರು. ಲೇ ಮಂಜು, ಇನ್ನು ಡಾಕ್ಟರ್ ಎಷ್ಟು ಹೊತ್ತಿಗೆ ಬರುತ್ತಾರೋ ಏನೋ, ಇಲ್ಲೇ ಹತ್ತಿರ ಇನ್ನೊಂದು ಕ್ಲಿನಿಕ್ ಇದೆ ಎಂದು ಕುಮಾರಿ ಹೊರಟು ಬಿಡುವುದು ಸೂಕ್ತವೆಂದು ತಿಳಿಸಿದಳು. ಅಷ್ಟರಲ್ಲಿ ಒಂದು ಕಾರು ಬಂದು ನಿಂತಿತು. ಅದರಿಂದ ಯುವಕ ಡಾಕ್ಟರ್ ಚಂದ್ರಮೋಹನ್ ಇಳಿದರು. ಪ್ರಭಾಳ ಸುತ್ತ ಹುಡುಗಿಯರ ಹಿಂಡೆ ಇರುವುದರಿಂದ ನೇರವಾಗಿ ಅಲ್ಲಿಗೆ ಬಂದರು. ಇವಳ ತಲೆಗೆ ಕಲ್ಲು ಹೊಡೆದು ಗಾಯವಾಗಿ ಬಿಟ್ಟಿದೆ ಎಂದು ಮಂಜುಳಾ ಪ್ರಭಾಳ ಹಣೆಯ ಕಡೆ ಕೈ ತೋರಿಸಿದಳು. ಬನ್ನಿ ಒಳಗೆ ಎಂದು ಡಾಕ್ಟರ್ ಚಿಕಿತ್ಸಾ ಕೋಣೆಯೊಳಗೆ ಕರೆದುಕೊಂಡು ಹೋದರು. ಅವಳನ್ನು ಸ್ಟೂಲಿನ ಮೇಲೆ ಕೂಡಿಸಿ ಹಣೆಯ ಗಾಯವನ್ನು ತೊಳೆಯಲು ಮುಂದಾದರು. ಪ್ರಭಾಳ ಕಣ್ಣಲ್ಲಿ ನೀರು ಕಂಡ ಚಂದ್ರಮೋಹನ್ ನಗುತ್ತಾ, ಅಂಥ ಬಲವಾದ ಏಟೇನು ಬಿದ್ದಿಲ್ಲ ಎನ್ನುತ್ತಾ ಕೂದಲನ್ನು ಸರಿಸಿ ಹಣೆಯ ಗಾಯವನ್ನು ತೊಳೆದು ಔಷಧಿ ಹಾಕಿ ಬ್ಯಾಂಡೇಜ್ ಕಟ್ಟಿ ಇಂಜೆಕ್ಷನ್ ಚುಚ್ಚಿದ. ಹೊರಗೆ ಬಂದ ಪ್ರಭಾ ಗೆಳತಿಯರ ಬಳಿ ಹೋದಳು. ಮಂಜುಳಾನೇ ಡಾಕ್ಟರ್ ಬಳಿ ಹೋಗಿ, ಸರ್, ಏನು ಭಯ ಇಲ್ಲ ತಾನೆ ಎಂದಳು. ಬೇರೆ ರೋಗಿಗಳನ್ನು ಗಮನಿಸಿದ ಚಂದ್ರಮೋಹನ್ ಅವಳ ಕಡೆ ತಿರುಗಿ, ಏನೂ ಪರವಾಗಿಲ್ಲ, ಬೀಸಿದ ಕಲ್ಲು ಅವರ ಹಣೆಗೆ ಬಡಿದಿರಬಹುದು. ಅವರು ಪುನಃ ಡ್ರೆಸ್ಸಿಂಗ್ ಮಾಡಿಸಿಕೊಳ್ಳೋಕೆ ನಾಳಿದ್ದು ಬರಲಿ. ಇಲ್ಲ, ತುಂಬ ನೋವಿದ್ದರೆ ಜ್ವರ ಬಂದರೆ ನಾಳೆ ಬಂದು ನೋಡಲಿ ಎಂದವನು ಬೇರೆ ರೋಗಿಗಳ ಕಡೆಗೆ ಗಮನ ಕೊಟ್ಟ. ನಾಳೆನೇ ಫೀಸು ಕೊಟ್ಟರೆ ಆಯಿತು ಎಂದುಕೊಂಡು ಮಂಜುಳಾ ಗೆಳತಿಯರ ಬಳಿ ಬಂದಳು. ಕ್ಲಿನಿಕ್ಕಿಂದ ಹೊರಬಂದ ಮೇಲೆ ಗೆಳತಿಯರೆಲ್ಲ ಚದುರಿದರು. ಮಂಜುಳಾ ಮಾತ್ರ ಪ್ರಭಾಳ ಜೊತೆ ಉಳಿದಳು. ನಿನ್ನ ಮನೆ ತಲುಪಿಸಿ ನಾನು ಹೋಗ್ತೀನಿ ಅಂದಾಗ ಪ್ರಭಾ, ಏನು ಬೇಡ ಬಿಡೆ, ನಾನೇ ಹೋಗ್ತೀನಿ ಎಂದಳು. ಅವಳ ಮಾತಿಗೆ ಒಪ್ಪದ ಮಂಜುಳಾ ಅವಳನ್ನು ಮನೆಗೆ ತಲುಪಿಸಿ ಹೋದಳು. ಪ್ರಭಾ ಬಂದವಳೇ ಮಲಗಿಬಿಟ್ಟಳು. ಹಣೆಯ ಗಾಯದ ನೋವು ಸ್ವಲ್ಪ ಸ್ವಲ್ಪ ಹೆಚ್ಚಾದಂತೆ ಅವಳಿಗೆ ಭಾಸವಾಯಿತು. ಪ್ರಭಾಳ ಏಕೈಕ ಬಂಧು ಅವರ ಸೋದರ ಮಾವ ಲಕ್ಷ್ಮೀಪತಿ ಮಾತ್ರ. ಲಕ್ಷ್ಮೀಪತಿ ತಂಗಿಯ ಮಗಳನ್ನು ಯಾವ ಕೊರತೆಯೂ ಇಲ್ಲದಂತೆ ಬೆಳೆಸಿದ್ದರು. ಅವಳನ್ನು ಅವರು ಎಷ್ಟು ಪ್ರೀತಿಸುತ್ತಿದ್ದರೆಂದರೆ ಹೆತ್ತ ತಂದೆ ತಾಯಿಗಳು ತಮ್ಮ ಮಗಳನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಿರಲಿಲ್ಲ. ಹಳ್ಳಿಯಲ್ಲಿದ್ದ ಆಸ್ತಿಯ ಜೊತೆಗೆ ಮೇಷ್ಟ್ರ ಕೆಲಸವೂ ಇದ್ದುದರಿಂದ ಶ್ರೀಮಂತರಾಗಿ ಬಾಳ್ವೆ ನಡೆಸುತ್ತಿದ್ದರು. ಮಧ್ಯಮ ವರ್ಗದವರಂತೆ ಊಟಕ್ಕೂ ಬಟ್ಟೆಗೂ ಕೊರತೆ ಇರಲಿಲ್ಲ. ಪ್ರಭಾಗೆ ತಾಯಿ ತಂದೆಯರನ್ನು ನೋಡಿದ ಜ್ಞಾಪಕ ಇರಲಿಲ್ಲ. ಅವಳಿಗೆ ಬುದ್ಧಿ ಬಂದಾಗ ಸೋದರ ಮಾವನ ಬಳಿಯಲ್ಲೇ ಇದ್ದಳು. ಅವಳಿಗೆ ಯಾವ ಕೊರತೆಯೂ ಇಲ್ಲದಿದ್ದರೂ ಹೆತ್ತ ತಾಯಿ ತಂದೆಯವರಿಗಾಗಿ ಹಂಬಲಿಸುತ್ತಿದ್ದಳು. ಎಂದಾದರೂ ಅವರುಗಳ ಬಗ್ಗೆ ಪ್ರಶ್ನಿಸಿದರೆ ಲಕ್ಷ್ಮೀಪತಿಯು ವೇದನೆಯ ಮುಖ ಹೊತ್ತು ಕುಳಿತು ಬಿಡುತ್ತಿದ್ದರು. ಆಗ ಆ ನಿರ್ಧಾರವನ್ನು ಕೈಬಿಡುತ್ತಿದ್ದಳು ಪ್ರಭಾ. ಹಿಂದೆ ಅವಳು ಪುಟ್ಟ ಹುಡುಗಿಯಾಗಿದ್ದಾಗ ಎಲ್ಲ ತಾಯಿ ತಂದೆಯರು ಮಕ್ಕಳ ಜೊತೆ ಅವರ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಕಂಡು ನನಗೂ ಅಮ್ಮ ಅಪ್ಪ ಬೇಕೆಂದು ಹಠ ಹಿಡಿಯುತ್ತಿದ್ದಳು. ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀಪತಿಗಳು ನಿಮ್ಮಮ್ಮ ನಿಮ್ಮಪ್ಪ ದೇವರ ಬಳಿ ಹೋಗಿದ್ದಾರೆ ಎಂದು ತಮ್ಮ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಸಮಾಧಾನ ಮಾಡುತ್ತಿದ್ದರು. ಪ್ರಭಾ ಬೆಳೆದಂತೆಲ್ಲ ಅರ್ಥ ಮಾಡಿಕೊಂಡಳು ತಾನು ತಾಯಿ ತಂದೆಯರಿಲ್ಲದ ಅನಾಥ ಹುಡುಗಿ ಎಂದು. ಲಕ್ಷ್ಮೀಪತಿಗಳು ಮುಚ್ಚಿದ ಬಾಗಿಲನ್ನು ತಳ್ಳಿಕೊಂಡು ಒಳಗೆ ಬಂದರು. ಮನೆಯಲ್ಲಿ ನಿಶ್ಶಬ್ದವಾಗಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು. ಪ್ರಭಾ ಕಾಲೇಜಿನಿಂದ ಬೇಗ ಬಂದ ದಿನ ಅವರಿಗಾಗಿ ಏನಾದರೂ ಒಂದು ತಿಂಡಿ ಮಾಡುವುದರಲ್ಲಿ ಮಗ್ನಳಾಗಿರುತ್ತಿದ್ದಳು. ಪ್ರಭಾ ಪ್ರಭಾ ಎನ್ನುತ್ತಾ ಮನೆಯಲ್ಲಿದ್ದ ಒಂದೇ ಕೋಣೆಯ ಬಳಿ ಬಂದರು. ಮಲಗಿದ್ದವಳನ್ನು ಕಂಡು ಹೌಹಾರಿದರು. ಕೊಡೆಯನ್ನು ಪಕ್ಕಕ್ಕಿಟ್ಟು ಅವಳ ಬಳಿಗೆ ಹೋದರು. ಬ್ಯಾಂಡೇಜನ್ನು ನೇರವಾಗಿ ನೋಡುತ್ತಾ, ಇದೇನೇ ಇದು ಎಂದರು ವೇದನೆಯಿಂದ. ಮಾಮ, ಬಾಗಿಲು ತೆಗೆದೇ ಇತ್ತ ಎಂದಳು. ಪ್ರಭಾ ಮೇಲಕ್ಕೆ ಏಳುತ್ತಾ, ಇದೇನು ಮೊದಲು ಹೇಳು, ಏನೋ ವಿದ್ಯೆ ಕಲಿಯಲಿ ಅಂತ ಕಾಲೇಜಿಗೆ ಕಳಿಸಿದರೆ ತಲೆಗೆ ಪೆಟ್ಟು ಮಾಡಿಕೊಂಡು ಬಂದಿದ್ದಾಳೆ. ನಾಳೆಯಿಂದ ಕಾಲೇಜಿಗೆ ಹೋಗಬೇಡ. ಮಾವನ ಸ್ವಭಾವ ಅರಿತ ಪ್ರಭಾ ನಕ್ಕು ಬಿಟ್ಟಳು. ಅವಳೊಂದು ದಿನ ಕಾಲೇಜಿನಿಂದ ತಡವಾಗಿ ಬಂದರೂ ಅವರು ಸಹಿಸುತ್ತಿರಲಿಲ್ಲ. ಆಗೆಲ್ಲ ಕಾಲೇಜಿಗೆ ಹೋಗಲೇ ಬೇಡವೆಂದು ಅವರು ಕೂಗಾಡುತ್ತಿದ್ದರು. ಮಾರನೇ ದಿನ ತಾವೇ ಅವಳನ್ನು ಕರೆದು ಹತ್ತಿರ ಕೂರಿಸಿಕೊಂಡು 1 ಗಂಟೆ ಉಪದೇಶ ಮಾಡಿ ಕಾಲೇಜಿಗೆ ಕಳಿಸುತ್ತಿದ್ದರು. ಇದು ಅವಳಿಗೆ ಸಾಮಾನ್ಯ ವಾಡಿಕೆಯ ವಿಷಯವಾಗಿತ್ತು. ಮೊದಲು ಹೇಳು, ಹೇಗಾಯಿತು ಪೆಟ್ಟು ಎಂದು ಪುನಃ ರೇಗಿದಾಗ ಪ್ರಭಾವತಿ ಬಾಯಿ ಬಿಟ್ಟಳು ನಡೆದ ವಿಷಯವನ್ನು. ಅದೇನು ಹುಡುಗಿಯರ ಇಲ್ಲ ಕೋತಿಗಳ, ಕಲ್ಲು ಎಸೆದರಂತೆ, ಅದು ಬಿತ್ತಂತೆ, ಅದೆಲ್ಲ ಹಾಳಾಗಲಿ. ಡಾಕ್ಟರ್ ಏನು ಹೇಳಿದರು? ಇದೇನು ದೊಡ್ಡ ಗಾಯವಲ್ಲ, 1-2 ದಿನಗಳಲ್ಲಿ ವಾಸಿಯಾಗುತ್ತೆ ಅಂತ ಹೇಳಿದರು ಎಂದು ಪ್ರಭಾ ರಾಗವಾಗಿ ಹೇಳಿ ಮುಗಿಸಿದರೂ ಅವರಿಗೆ ಸಮಾಧಾನವಿರಲಿಲ್ಲ. ಅವಳನ್ನು ಮಲಗಿಸಿ ಎದ್ದು ಹೋಗಿ ಕಾಫಿ ಮಾಡಿಕೊಂಡು ಬಂದು ಕೊಟ್ಟು ಯೋಜನಾ ಪರವಶರಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತರು. ಗಂಡಸಾದ ಅವರು ಪ್ರಭಾಳನ್ನು ಸಾಕುವುದಕ್ಕೆ ಬಹಳ ಕಷ್ಟಪಟ್ಟಿದ್ದರು. ಅವಳ ತಾಯಿ ಸಂಧ್ಯಾ ಸತ್ತಾಗ ಅವಳು 1.5 ವರ್ಷದ ಮಗು. ಇವಳನ್ನು ಹೆತ್ತಾಗಿನಿಂದ ರಕ್ತಹೀನತೆಯಿಂದ ಬಳಲುತ್ತಿದ್ದ ಅವಳು
ಪುಟ್ಟ ಮಗುವನ್ನು ಅಣ್ಣನಿಗೆ ಒಪ್ಪಿಸಿ ಮೃತ್ಯು ವಶಳಾಗಿದ್ದಳು. ಲಕ್ಷ್ಮೀಪತಿ ಸಂಧ್ಯಾ ಮಾತ್ರ ಪಿತೃಗಳನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡು ಅನಾಥರಾಗಿದ್ದರು. ದೂರದ ಅಜ್ಜಿಯೊಬ್ಬರು ಅವರನ್ನು ಸಾಕಿದರು. ಲಕ್ಷ್ಮೀಪತಿ ವಯಸ್ಸಿಗೆ ಬರುವ ವೇಳೆಗೆ ಅಜ್ಜಿ ಕಣ್ಣು ಮುಚ್ಚಿದರು. ಅಂದಿನಿಂದ ಲಕ್ಷ್ಮೀಪತಿ ತಾನೇ ಮನೆಗೆ ದೊಡ್ಡವನಾಗಿ ತಂಗಿಯನ್ನು ಸಾಕತೊಡಗಿದರು. SSLC ಆದ ಮೇಲೆ ಶಾಲೆ ಬಿಡಿಸಿ ಮನೆಯಲ್ಲಿಟ್ಟುಕೊಂಡರು. ಅಷ್ಟರಲ್ಲಿ ಅವರಿಗೂ ಒಂದು ಮೇಷ್ಟ್ರ ಕೆಲಸ ಸಿಕ್ಕಿದ್ದರಿಂದ ಯಾವುದಕ್ಕೂ ಪರದಾಡಬೇಕಾಗಿರಲಿಲ್ಲ. ಸ್ವಂತ ಮನೆ ಜೊತೆಗೆ ಜಮೀನು ಇದ್ದುದರಿಂದ ಇವರ ಜೀವನ ಸುಗಮವಾಗಿ ನಡೆಯತೊಡಗಿತು. ಅಲ್ಲಿಂದ ಚನ್ನಪಟ್ಟಣಕ್ಕೆ ವರ್ಗವಾದಾಗ ಸ್ವಲ್ಪ ತೊಂದರೆ ಆಯಿತು. ಇದ್ದ ಮನೆಯನ್ನು 20 ರೂಪಾಯಿಗೆ ಬಾಡಿಗೆಗೆ ಕೊಟ್ಟು ಜಮೀನನ್ನು ಬೇರೆಯವರ ಒಕ್ಕಲುತನಕ್ಕೆ ವಹಿಸಿಕೊಟ್ಟು ಚನ್ನಪಟ್ಟಣಕ್ಕೆ ನಡೆದರು. ತಂಗಿಯನ್ನು ಕರೆದುಕೊಂಡು ಅಲ್ಲಿಗೆ ಹೋದ ಮೇಲೆ ಸಂಜೆ ಸಮಾಜಕ್ಕೆ ಹೊಲಿಗೆ ಕಲಿಯಲು ಹೋಗುತ್ತೇನೆ ಎಂದು ಹಠ ಹಿಡಿದಾಗ ಒಲ್ಲದ ಮನಸ್ಸಿನಿಂದಲೇ ಕಳುಹಿಸಿಕೊಟ್ಟರು. ಇರೋ ಒಂದು ಹೆಣ್ಣು ಹುಡುಗಿಯ ಜವಾಬ್ದಾರಿಯನ್ನು ಸಣ್ಣ ವಯಸ್ಸಿನಲ್ಲಿ ತಾವೇ ಹೊತ್ತುಕೊಂಡರು. ಮುಗ್ಧ ಸಂಧ್ಯಾ ಸಮಾಜಕ್ಕೆ ಹೋಗುತ್ತಾ ಬರುತ್ತಾ ಹೇಗೋ ಜಗನ್ನಾಥನ ಸ್ನೇಹ ಸಂಪಾದಿಸಿಕೊಂಡಳು. ಅದು ದಿನದಿನಕ್ಕೂ ವೃದ್ಧಿಯಾಗಿ ಅವರಿಬ್ಬರ ದೇಹ ಸಂಬಂಧದವರೆಗೂ ಬಂತು. ಮರಳು ಮಾತಿಗೆ ಮೋಡಿಬಿದ್ದ ಹೆಣ್ಣು ಅವನಿಗೆ ತನ್ನದೆಲ್ಲವನ್ನೂ ತೆತ್ತಳು. ಅದರ ಫಲವಾಗಿ ಪ್ರಭಾಳನ್ನು ಗರ್ಭದಲ್ಲಿ ಹೊತ್ತಳು. ಅದನ್ನು ತಿಳಿದ ಜಗನ್ನಾಥ ಅಣ್ಣ ಅತ್ತಿಗೆಯರನ್ನು ಬೇಗ ಒಪ್ಪಿಸಿ ಬಂದು ಮದುವೆಯಾಗಿ ಕರೆದೊಯ್ಯುವುದಾಗಿ ಆಶ್ವಾಸನೆ ಇತ್ತು ಹೋದವನು ಮರಳಿ ಬರಲಿಲ್ಲ. ವಿಷಯ ತಿಳಿದ ಲಕ್ಷ್ಮೀಪತಿ ಪಾತಾಳಕ್ಕಿಳಿದರು. ವಯಸ್ಸು ಬಂದ ಹುಡುಗಿಗೆ ತಾವೇ ಮದುವೆ ಮಾಡದೆ ತಪ್ಪು ಮಾಡಿದೆವೆಂದು ಅವಳ ತಪ್ಪನ್ನೆಲ್ಲ ತಮ್ಮ ಮೇಲೆ ಹಾಕಿಕೊಂಡರು. ಅವರಿಗೆ ನಿಜ ಸಂಗತಿ ತಿಳಿಯುವ ವೇಳೆಗೆ ಸಂಧ್ಯಾಳಿಗೆ 4 ತಿಂಗಳಾಗಿತ್ತು. ಅವಳನ್ನು ಆಸ್ಪತ್ರೆಗೆ ಪ್ರತ್ಯೇಕ ನರ್ಸಿಂಗ್ ಹೋಮ್ಗೆ ಕರೆದೊಯ್ದು ಬೇರೆಯವರ ಸಹಾಯದಿಂದ ಗರ್ಭ ತೆಗೆಸಲು ಪ್ರಯತ್ನಪಟ್ಟರು. ಆದರೆ ಸಾಧ್ಯವಾಗಲಿಲ್ಲ. ಈಗ ಗರ್ಭ ತೆಗೆಯುವುದರಿಂದ ಅವಳ ಜೀವಕ್ಕೆ ಅಪಾಯವೆಂದು ಡಾಕ್ಟರ್ ತಲೆಯಾಡಿಸಿಬಿಟ್ಟರು. ಆಗ ಅವರು ಪಟ್ಟ ವೇದನೆ ದೇವರಿಗೆ ಒಬ್ಬನಿಗೆ ಗೊತ್ತು. ಆ ಸಮಯದಲ್ಲಿ ಅವರ ನೆರವಿಗೆ ಬಂದವರು ನೆರಮನೆಯ ಶಂಭುಲಿಂಗಪ್ಪ ದಂಪತಿಗಳು. ಅವರುಗಳು ಸಂಧ್ಯಾ ಸತ್ತ ಮೇಲೆ ಪ್ರಭಾಳ ಪಾಲನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆಮೇಲೆ ಎಷ್ಟೋ ಜನ ಅವರ ಸಹೋದ್ಯೋಗಿಗಳು ಮದುವೆಯಾಗುವಂತೆ ಬಲವಂತಪಡಿಸಿದರು. ಆದರೆ ಅವರು ಒಪ್ಪಲೇ ಇಲ್ಲ. ತಮ್ಮ ತಂಗಿಗಾದ ಅನ್ಯಾಯದಿಂದ ತಾವು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರಲು ನಿರ್ಧರಿಸಿದರು. ಪ್ರಭಾಳನ್ನು ದೊಡ್ಡವಳನ್ನಾಗಿ ಮಾಡುವುದೇ ಅವರ ಗುರಿಯಾಯಿತು. ಸಂಧ್ಯಾಳ ತಪ್ಪಿಗಾಗಿ ಅವಳ ಮಗಳನ್ನು ಶಿಕ್ಷಿಸಲಿಲ್ಲ. ಕಣ್ಣು ರೆಪ್ಪೆಯಂತೆ ಜೋಪಾನ ಮಾಡಿದರು. ಮಾವ ಮಾವ ಎಂದಾಗ ಲಕ್ಷ್ಮೀಪತಿಗಳು ತಲೆ ಎತ್ತಿ ಪ್ರಭಾಳ ಕಡೆ ನೋಡಿದರು. ಆ ಮುಖ ದೈನ್ಯವೇ ಮೂರ್ತಿವೆತ್ತಂತೆ ಇತ್ತು. ಹೋಗಮ್ಮ, ನೀನು ಏನೇನೋ ನೋವು ಮಾಡಿಕೊಂಡು ಬಂದು ನನ್ನ ಮನಸ್ಸು ನೋಯಿಸಿ ಬಿಡ್ತೀಯ ಎಂದು ಹತ್ತಿರಕ್ಕೆ ಹೋಗಿ ಅವಳ ಕೆನ್ನೆಯ ಮೇಲೆ ಕೈಯಾಡಿಸಿದರು. ತಮ್ಮ ತಂಗಿಯ ಹೋಲಿಕೆ ಸ್ವಲ್ಪವಾದರೂ ಇಲ್ಲವಲ್ಲ ಅವಳ ಮಗಳ ಮೇಲೆ ಎಂದು ಎಷ್ಟೋ ಸಲ ಬೇಸರಪಟ್ಟಿದ್ದು ಉಂಟು. ಆದರೆ ಪ್ರಭಾಳ ಶುಭ್ರ ಮೈಕಾಂತಿ, ನೀಳವಾದ ನಾಸಿಕ, ಮುಖಕ್ಕೆ ಸ್ವಲ್ಪ ದೊಡ್ಡದಾದಂಥ ಕಣ್ಣುಗಳು, ಪುಟ್ಟ ಬಾಯಿ ಇವೆಲ್ಲವುಗಳು ಅವಳನ್ನು ರೂಪವತಿಯರ ಸಾಲಿನಲ್ಲಿ ನಿಲ್ಲಿಸುತ್ತಿದ್ದವು. ಇದು ಏನೋ ಆಕಸ್ಮಿಕವಾಗಿ ಆಗಿದ್ದು ನಾನಾಗಿ ಏನಾದರೂ ಮಾಡಿಕೊಂಡಿದ್ದೀನಾ ಎಂದಾಗ ದೀನ ಸ್ವರದಲ್ಲಿ ಲಕ್ಷ್ಮೀಪತಿಗಳು ತಣ್ಣಗಾದರು. ಲಕ್ಷ್ಮೀಪತಿಗಳು ಅವಳನ್ನು ಮೇಲಕ್ಕೆ ಏಳಲು ಬಿಡದೆ ಉಪಚಾರ ಮಾಡಿದರು. ಅವರ ಭಯಕ್ಕೆ ಸರಿಯಾಗಿ ಪ್ರಭಾಳಿಗೆ ಜ್ವರವೂ ಬಂತು. ಅವರಿಗೆ ದಿಕ್ಕೆ ತೋರದಂತೆ ಆಯಿತು. ಅವಳು ಮಗುವಾದಾಗಿನಿಂದ ಆರೋಗ್ಯವಂತಳು. ತಾಯಿ ತಂದೆಯರಿಲ್ಲದ ಅನಾಥ ಮಗುವೆನ್ನು ಕರುಣೆಯಿಂದಲೋ ಏನೋ ದೇವರು ಅವಳಿಗೆ ತುಂಬ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವಳ ಪಾಲನೆಯ ಕೆಲಸ ಸ್ವಲ್ಪ ಹಗುರವಾಯಿತು. ಲಕ್ಷ್ಮೀಪತಿಗಳು ಬೆಳಗಿನವರೆಗೂ ಕಣ್ಣು ಮುಚ್ಚದೆ ಕಾದು ಕುಳಿತಿದ್ದರು ಅವಳ ಬಳಿ. ತಂಗಿ ಸತ್ತ ಮೇಲೆ ಅವರಿಗೆ ಎಂದೂ ಇಂಥ ವಿಷಮ ಸ್ಥಿತಿ ಬಂದಿರಲಿಲ್ಲ. ಇದೇನು ಅಂತ ದೊಡ್ಡ ವಿಷಯವಾಗಿರದಿದ್ದರೂ ಅವರು ಅದನ್ನೇ ದೊಡ್ಡದಾಗಿ ಭಾವಿಸಿಕೊಂಡರು. ಪ್ರಾತಃ ಕಾಲದ ಕೆಲಸಗಳನ್ನು ಮುಗಿಸಿಕೊಂಡ ಲಕ್ಷ್ಮೀಪತಿಗಳು ಕಾಫಿ ಮಾಡಿ ಪ್ರಭಾಳಿಗೆ ಕೊಡಿಸಿ ಕ್ಲಿನಿಕ್ಗೆ ಹೋಗಿ ಬರುವ ಆತುರ ತೋರಿದರು. ಮಾವ, ಆಮೇಲೆ ನಾವೇ ಹೋಗಿ ಬಂದರೆ ಆಗುತ್ತಿತ್ತು. ಇಲ್ಲಿ ಮಂಜುಳಾ ಬರ್ತಾಳೆ, ಅವಳ ಜೊತೆಗೆ ಹೋಗಿ ಬರ್ತೀನಿ. ಸುಮ್ಮನೆ ಅವರನ್ಯಾಕೆ ಮನೆಗೆ ಕರೆದುಕೊಂಡು ಬರ್ತೀರಾ ಎಂದಳು ಪ್ರಭಾ ಕ್ಷೀಣವಾಗಿ. ಬುದ್ಧಿ ಬಂದಾಗಿನಿಂದ ಅವಳಿಗೆ ಜ್ವರ ಬಂದ ಜ್ಞಾಪಕವೇ ಇರಲಿಲ್ಲ. ಯಾರಾದರೂ ಗೆಳತಿಯರು ಜ್ವರದಿಂದ ಮಲಗಿದಾಗ ಅವರ ಮನೆಯವರು ಮಾಡುವ ಉಪಚಾರವನ್ನು ನೋಡಿ ತಾನು ಜ್ವರಕ್ಕಾಗಿ ಹಂಬಲಿಸುತ್ತಿದ್ದಳು. ಮರುಕ್ಷಣವೇ ನನಗೆ ಜ್ವರ ಬಂದರೂ ಮಾವ ಒಬ್ಬರೇ ಹೆಣಗಬೇಕಾಗುತ್ತದೆ ಅಷ್ಟೇ. ಅಂತಹ ಸಮಯದಲ್ಲಿ ಉಪಚಾರ ಮಾಡುವ ತಾಯಿಯಾಗಲಿ ಪ್ರೀತಿ ನುಡಿಗಳನ್ನಾಡು ತಂದೆಯಾಗಲಿ ತನಗಿಲ್ಲ. ಅಂಥದ್ದರಲ್ಲಿ ತಾನೇಕೆ ಇಲ್ಲದ ಜ್ವರವನ್ನು ಬಯಸಿ ಮಾವನನ್ನು ಕಂಗೆಡಿಸಬೇಕು ಎಂದು ಯೋಚಿಸುತ್ತಿದ್ದಳು. ಜ್ವರದಲ್ಲಿ ನೀನು ಕ್ಲಿನಿಕ್ಗೆ ಹೋಗೋದೆ ಬೇಡವೇ ಬೇಡ. ಮನೆಗೆ ಬರಬೇಕಾದರೆ ಇನ್ನು 5 ರೂಪಾಯಿ ಹೆಚ್ಚಿಗೆ ಫೀಸು ತೆಗೆದುಕೊಳ್ಳಬಹುದು. ತೆಗೆದುಕೊಳ್ಳಲಿ, ಬೆಚ್ಚಗೆ ಹೊದ್ದುಕೊಂಡು ಮಲಗಿರು, ಬೇಗ ಕರ್ಕೊಂಡು ಬಂದು ಬಿಡುತ್ತೇನೆ ಎಂದವರೇ ಬಾಗಿಲನ್ನು ಮುಂದಕ್ಕೆ ಎಳೆದುಕೊಂಡು ಕ್ಲಿನಿಕ್ಕಿನ ಕಡೆಗೆ ಹೆಜ್ಜೆ ಹಾಕಿದರು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬೇಗ ನಿಮಗೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.